ವರು ನಿನ್ಗೆ ರೇನು ಮ್ಯಾಟರ್ ಏನ್ ಮಾಡೋದು ಹೇಳು. ಏನೋ ಗೊತ್ತಿಲ್ಲ, ನನಗೇನೂ ಅರ್ಥ ಆಗ್ತಿಲ್ಲ. ನಾನೊಂದು ಅನ್ಕೊಂಡ್ರೆ ಇಲ್ಲಿ ಬೇರೆ ಆಗ್ತಾ ಇದೆ. ಇಷ್ಟು ದಿನ ನೀನೇ ಹಠಮಾರಿ ಅನ್ಕೊಂಡಿದ್ರೆ, ಆದ್ರೆ ನಿನ್ ತಂಗಿ ಇದಕ್ಕಿಂತ ಪೀಕ್ ತೋರಿಸ್ತಿದ್ದಾಳೆ. ಇಂಥ ಶಾಕಲ್ಲೂ ಈ ಕೋಪದ ಲುಕ್ ಅಂತ ಕಡಿಮೆ ಆಗಲ್ಲ. ಸರಿ, ಈಗ ಏನ್ ಮಾಡೋದು ಹೇಳು. ಅಲ್ಲ, ರೇಣು ಕೇಳ್ತಾ ಇರೋದು ನಮ್ ಕೈಯಲ್ಲಿದ್ಯಾ? ಅಲ್ಲ, ಮದ್ವೆಗೆ ಅಂದ್ರೆ ಹುಡುಗನ್ ಹುಡುಕ್ಬೋದು, ಲವ್ ಮಾಡೋದಕ್ಕೆ ಲವರ್ನ ಎಲ್ಲಿ ಹುಡ್ಕೋದು? ಅವಳು ರಾಜ್ಕುಮಾರ ಸಿಗೋದ್ ಯಾವಾಗ? ಅವ್ರಿಬ್ರು ಲವ್ ಮಾಡ್ಕೊಳ್ಳೋದ್ ಯಾವಾಗ? ನಮ್ಮಿಬ್ರು ಮದ್ವೆ ಆಗೋದ್ ಯಾವಾಗ? ಅಯ್ಯೋ, ಏನೋ ಇದು! ಅವ್ರಾಡೋ ಆಟದಲ್ಲಿ ನಾವ್ ಕೀಲ್ಗೊಂಬೆ ಆಗಿದೀವಲ್ಲ. ಆಹಾ, ಅವತ್ತು ಮದ್ವೆ ಅಂದಾಗ ಕೋಲೆ ಬಸವಂತರ ತಲೆ ಆಡಿಸ್ದೆ, ಅವಾಗ ಗೊತ್ತಾಗ್ಲಿಲ್ವಾ? ಇವಾಗ ಹೇಳ್ತಿದ್ಯಾ? ನಿಮ್ ಅಜ್ಜಿ ನಾನೇನ್ ಕನ್ಸ್ಕೊಂಡಿದ್ನ ರೇಣು ಲವ್ ಮ್ಯಾರೇಜ್ ಮಾಡ್ಕೋತಾಳೆ ಅಂತ? ನನಗೂ ನಿನ್ ಜೊತೆಲೇ ಗೊತ್ತಾಗಿದ್ದು. ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳು. ಈಗ ಹೇಳು ಅಂದ್ರೆ ಹೇಗೆ ಹೇಳಿ? ಪ್ರೀತಿ ಏನು ಅಂದ್ರೆ ಏನೋ ಅಂಗಡಿಲಿ ತಗೊಂಬರೋದಲ್ವಲ್ಲ, ಅದನ್ನ ನಿನ್ ತಂಗಿಗೆ ಅರ್ಥ ಆಗೋ ಥರ ಹೇಳ್ಬೇಕು. ಯಪ್ಪ, ನಿನ್ ತಂಗಿಗೆ ಅರ್ಥ ಮಾಡ್ಸೋದಂದ್ರೆ ಅದು ದೊಡ್ಡ ಪಂಚಾಯ್ತಿನೇ. ನೀನೇ ಏನಾದ್ರೂ ಹೇಳು ಒಪ್ಸೆ. ಅವಳು ಕೇಳಿಸ್ಕೊಳ್ಳಲ್ಲ. ಕೇಳಲ್ಲ ಅಂದ್ರೆ ಏನ್ ಕೇಳಲ್ಲ, ಒಂದ್ಸಲ ಜೋರಾಗಿ ಹೇಳಿದ್ರೆ ಅರ್ಥ ಆಗತ್ತೆ ಅಂತ. ಬಾಯ್ ಜಾಸ್ತಿ ಆಗ್ತಿದೆ. ಹಾ, ಅದು ಹಾಗಲ್ಲ ಅವರು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನನ್ನ ಒಳಗಡೆ ಹಾರ್ಮೋನಿಯಂ ಒರೆಸ್ತಾ ಇದೆ. ನೀನೇ ಸ್ವಲ್ಪ ದಯ ತೋರಿಸ್ಬೋದಲ್ಲ ಪ್ಲೀಸ್? ಯಾಕೋ ಮತ್ತೆ ಲವ್ ಸ್ಲ್ಯಾಪ್ ಬೇಕಾ? ಹತ್ರ ಬರ್ತಾ ಇದೆಯಾ? ವರು ತುಂಬಾ ಸ್ಟ್ರೆಸ್ಸಲ್ಲಿದೆಯಾ ಅನ್ಸುತ್ತೆ. ಇದ್ರಿ ರೊಮ್ಯಾನ್ಸ್ ಈಸ್ ಅ ಸ್ಟ್ರೆಸ್ ಬಸ್ಟರ್ ಅಂತ ಮೊನ್ನೆ ಎಲ್ಲೋ ಓದಿದ್ದೆ. ಹೌದಾ? ಮತ್ತೆ ಕೆಲವರು ಸ್ಟ್ರೆಸ್ ಅಂತ ಸಿಗರೇಟ್ ಯಾಕೆ ಸೇರ್ತಾರೆ? ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ. ಆದ್ರೆ ಇದೆಲ್ಲ ಸಿಂಗಲ್ ಇರೋರ್ಗೆ. ನಮ್ಮಂತ ಕಪಲ್ಸ್ಗೆ ಇದೇ ಸ್ಟ್ರೆಸ್ ಬಸ್ಟರ್. ಸುಬ್ಬು, ನೀನಂತೂ ಮಾತೇ ಕೇಳ್ತಾ ಇಲ್ಲ. ಮ್ಯಾಮ್, ಮೇ ಐ ಕಮ್ ಇನ್? ಯಾ, ಕಮ್ ಇನ್. ಏನ್ ಹೇಳ್ತಿದ್ಯಾ? ನೋ ಕಮ್ ಇನ್, ಜಸ್ಟ್ ಸ್ಟೇ ಅವೇ. ಛೇ, ಅದು ಹೇಗೆ ಎಲ್ಲ ಹೇಳ್ದಾಗೆ ಕರೆಕ್ಟ್ ಟೈಮಿಗೆ ಹಂಗೆ ಬರ್ತಾರೆ. ಇನ್ನು ನನ್ನ ಲೈಫೆಲ್ಲ ಇಷ್ಟೇ. ಇಮ್ಯಾಜಿನೇಷನಲ್ಲಿ ಮದುವೆ, ಗಾಳಿಲಿ ಮೂತ್ಗಳು. ಮ್ಯಾಮ್, ಮೇ ಐ? ಯಾ, ಕಮ್ ಇನ್. ಏನಪ್ಪ, ನಿನಗೆ ಬೇರೆ ಕೆಲಸನೇ ಇಲ್ವಾ? ಕರೆಕ್ಟ್ ಟೈಮಿಗೆ ಬರ್ತಿಲ್ಲ ಇವಳು ಕೋಪ್ದಂಗೆ. ಸುಬ್ಬು, ಬಾ, ಒಬ್ಬ ಹುಡುಗಂಗೆ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನಿಮ್ಮಂತ ಹುಡುಗರಿಗೆ ಚೆನ್ನಾಗಿ ಗೊತ್ತು. ಮ್ಯಾಮ್, ನಿಮ್ಮ ತಂಗಿ ಬಾಬಾ ಬಂದಿದ್ದಾರೆ. ಓ ಹೌದಾ? ಬರೋದಕ್ಕೆ ಹೇಳಿ. ಒಂದ್ ನಿಮಿಷ, ನಾನು ಹೇಳ್ತೀನಿ, ಅವಾಗ ಕಳ್ಸಿ. ಅವ್ರು ಯಾಕೆ ಬಂದಿದ್ದಾರೆ ಈಗ? ಏನೋ ಯಾವ್ದಕ್ಕೂ ಬಂದಿರ್ತಾರ ಬಿಡು. ನೀನ್ ಮೊದ್ಲು ಅವ್ರ ಜೊತೆಲಿ ಮಾತಾಡ್ತಿರು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ನಮ್ ಭಾವನನ್ನ ಈ ಗೆಟಪಲ್ಲಿ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾನೆ. ಸರಿ ವರು, ನಾನು ಏನಾದರೂ ಹೆಲ್ಪ್ ಮಾಡ್ಲಾ? ಲುಕ್ಕಲ್ಲೇ ಕಪಾಳಕ್ಕೆ ಹೊಡೆದ್ಬಿಟ್ಟೆ ಅಲ್ಲ. ಸರಿ, ಬರ್ತೀನಿ. ಹಾಯ್ ಭಾವ. ಹೇರೇನು ವಾಟ್ ಇಸ್ ಸಡನ್ ಸರ್ಪ್ರೈಸ್? ಹೇ ತಮ್ಮ, ಅದು ಸಪ್ಪಾಯಿ ಅಲ್ಲ, ಸಪಾಯಿಸ್. ಓಕೆ, ನೀವು ಹೇಳಬೇಕು ಅನ್ಕೊಂಡಿದ್ದು ಅರ್ಥ ಆಯ್ತು ಅಂಕಲ್. ಏನೋ ಯಾವಾಗ ನೋಡಿದ್ರು ಟ್ರ್ಯಾಕ್ಟರ್ ಸೌಂಡ್ ತರ ಕಿಕ್ಕಿ ಕಿಕ್ಕಿ ಅಂತಿರ್ತೀಯ. ಸಣ್ಣ ಹುಡುಗಿ ತರ ಇರು. ಯಾವಾಗ ನೋಡಿದ್ರು ಹಲ್ಕಿಸಿದ್ದಿರ್ತಾಳೆ. ಹೌದು ಭಾವ, ನಿಮ್ ಏಜ್ಗೆ ನಾನು ಹೋಲಿಸ್ಕೊಂಡ್ರೆ ಹಾಲ್ ಕುಡಿಯೋ ಚಿಕ್ಕ ಮಗುನೆ. ಓ ಸಾರಿ. ಏನ್ರೇನು ಹೊರಗೋಸ್ಕರ ಕ್ಯಾರಿಯರ್ಸ್ ತಂದ್ಯಾ? ಹಾಗೆ ಮಲ್ಲಿ ಭಾವ ಅಕ್ಕನ ಆಫೀಸ್ ನೋಡ್ತೀನಿ ಎಂದಿದ್ದಕ್ಕೆ ಕರ್ಕೊಂಡ್ ಬಂದೆ. ತಮ್ಮ, ಎಲ್ಲಪ್ಪ ನಮ್ಮ ಮಾವನ ಮಗಳು ಕಾಣಿಸ್ತಾ ಇಲ್ಲ? ಅಣ್ಣ, ಅವರು ನಿಮ್ಮ ಮಾವನ ಮಗಳೇ ಇರ್ಬೋದು, ಆದ್ರೆ ನನ್ನ ಹುಡುಗಿ. ಇದೇನ್ ರೇಣು, ಭಾವನ್ ಕರ್ಕೊಂಡ್ ಬಂದೆ? ಓ, ಅಜ್ಜಿ ನನಗೋಸ್ಕರ ಮಾಡಿ ಕಳ್ಸಿದ್ದ? ನಿನ್ಗೋಸ್ಕರ ಏನಲ್ಲ, ಭಾವನ್ಗೋಸ್ಕರನು ಮಾಡಿ ಕಳ್ಸಿರೋದು. ಏನು ಅಜ್ಜಿ ನಂಗೆ ಬೈತಾ ಇರ್ತಾರೆ, ಆದ್ರೆ ನಾನಂದ್ರೆ ತುಂಬಾ ಇಷ್ಟ. ಅಣ್ಣಯ್ಯವ್ರೆ, ಅವ್ರು ಹೇಳಿದ್ದು ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ಈ ಮುದುಕಿ ಚೇಂಜ್ ಆಗಲ್ಲ. ಸರಿ ಸರಿ, ನಂಗೆ ಹಸ್ವಾಗ್ತಿದೆ, ಬನ್ನಿ ಹೋಗೋಣ. ಹೇ ಮಲ್ಲಿ,
ಈ ನನ್ನ ಮಗನ ಆಚೆ ಹಾಕಿ ವರ ಜೊತೆ ಕ್ಲೋಸ್ ಆಗ್ಬೇಕು. ಭಾವ ಹಾ ಬಂದೆ ಬಂದೆ. ಅಣ್ಣಯ್ಯ ತಿನ್ಬೇಕಾದ್ರೆ ಕನ್ನಡಕ ಯಾಕೆ? ಕಣ್ ಕೆಳಗೆ ಕವರ್ ಮಾಡ್ಕೋಬೇಕಲ್ಲ. ಆ, ಅದೇ ಭಾವ, ಕಣ್ ಕೆಳಗೆ ಇನ್ಫೆಕ್ಷನ್ ಆಗಿದೆ ಅಂದ್ರಲ್ಲ. ನನ್ನ ಕವರಿಂಗ್ ಹಾಳಾಗೋಗ್ಲಿ, ನಿನ್ ಕವರಿಂಗ್ ಚೂರು ಸರಿ ಇಲ್ಲ, ಸುಮ್ನಿರು. ಹೋಗ್ಲಿ ಬಿಡಿ ಅಣ್ಣ ಅವ್ರೆ, ಏನೋ ಸಣ್ಣ ಹುಡುಗಿ ತಿಳಿದೇ ಏನೋ ಅಂದ್ಲು. ಹೌದು ವರು, ನಿನ್ ವ್ಯಾಪಾರ ಹೇಗಿದೆ? ವ್ಯಾಪಾರನ? ಅದೇ ನಮ್ಮವರು ಪ್ರೊಪರೇಟರ್ ಅಲ್ವಾ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಓಹೋ, ಅವರು ಪ್ರೊಪರೇಟರ್ ಆಗಿ ಇಲ್ಲಿರೋರ್ನ ಕೂಲಿಗಳ ತರ ನೋಡ್ತಿದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಹೌದಲ್ವಾ? ಸುಬ್ಬು, ಹಾ. ಅಷ್ಟು ಅತಿ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಊರಿಂದ ಬಂದಿದ್ದಾರೆ ಅಂತ ಗೊತ್ತಲ್ವಾ? ಬಾವಾ, ಇದೊಂದು IT ಸ್ಟಾರ್ಟ್ಅಪ್ ಬಾವಾ, ಎಲ್ಲಾನು ಚೆನ್ನಾಗೇ ಆಗ್ತಿದೆ. ಏನಾದ್ರೆ ಏನು, ಫೌಂಡರ್ ನೀನೇ ಅಲ್ವಾ ಅವರು? ಹಾ ಬಾವಾ. ಅಣ್ಣವರು ಇದನ್ನ ಊರಲ್ಲಿರೋ ಕಿರಾಣಿ ಅಂಗಡಿ ಅನ್ಕೊಂಡಿದ್ದಾರೆ. ಆದ್ರೂ ಮಲ್ಲಿ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರ ಅಲ್ವಾ ರೇಣು? ಹೌದು ಭಾವ, ನನ್ಗಂತೂ ನಕ್ಕು ನಕ್ಕು ಕೆನ್ನೆ ನೋವು ಹೌದು ಹೌದು, ಬಂದ್ಬಿಡುತ್ತೆ. ನೀನ್ ಹೇಳಿದ್ದು ಸರಿನೇ ಬಿಡು. ಯಾಕ್ ನೀವಿಬ್ರು ಬಾವನ್ನ ಆಡ್ಕೊಳ್ತಾ ಇದ್ದೀರಾ? ಅವ್ರು ಹರ್ಟ್ ಆಗ್ತಾರೆ ಅನ್ನೋ ಕಾಮನ್ ಸೆನ್ಸು ಇಲ್ವಾ? ಸಾರಿ ಬಾವಾ, ಏನು ಅನ್ಕೋಬೇಡ. ಅವನಿಗೆ ಹೊರಟಾದ್ರೆ ಇವಳಿಗೇನೋ. ನನ್ನ ಹೊರಗೆ ನಾನಂದ್ರೆ ಎಷ್ಟು ಇಷ್ಟ, ಒಂದು ಮಾತು ಅನ್ನಕ್ ಬಿಡಲ್ಲ. ರೆಮಲಿ, ಇದೇ ಒಳ್ಳೆ ಟೈಮು, ಬಿಡಬೇಡ. ವರು, ಹ್ಮ್ ನಿನಗೊಂದು ಹೇಳ. ಹ್ಮ್ ನನಗೆ ಗೊತ್ತಿರೋ ಪ್ರಕಾರ ಅಂದಕ್ಕೇನಾದ್ರೂ ಕಡಿಮೆ ಬಿದ್ರೆ ನಿನ್ನ ಹತ್ರನೇ ಬಂದು ಕೇಳುತ್ತೇನೆ. ಹೋಗು ಬಾವಾ, ನೀನೇನು ಬದ್ಲಾಗಿಲ್ಲ. ನೀನ್ ಯಾವಾಗ್ಲೂ ಇಷ್ಟೇ, ಯಾವಾಗ ನೋಡಿದ್ರು ನನ್ನ ಹೊಗಳ್ತಾ ಇರ್ತೀಯ. ನಿಜವಾಗ್ಲೂ ಹೇಳ್ತಿದ್ದೇನೆ ವರು. ಹೋಗು ಬಾವಾ. ಇವನೇ ನನ್ನ ಹುಡುಗಿನ ಬುಟ್ಟಿಗೆ ಹಾಕೋತಿದ್ದಾನೆ, ಏನಾದ್ರೂ ಮಾಡ್ಲೇಬೇಕು. ಹೌದು ಅಣ್ಣಯ್ಯ, ಊರಲ್ಲಿ ನಿಮ್ದು ದೊಡ್ಡಪ್ಪಂದು ಏನ್ ವ್ಯಾಪಾರನೋ? ರಾಮಚಂದ್ರ ಪ್ರಶಾಂತವಾಗಿ ಹುಡುಗಿನ ಬುಟ್ಟಿಗೆ ಹಾಕೊಳ್ಕೊಬಿಡಲ್ಲ. ರೇಷ್ಮೆ ವ್ಯಾಪಾರನಪ್ಪ, ರೇಷ್ಮೆ ವ್ಯಾಪಾರ ಚೆನ್ನಾಗಿ ನಡೀತಿದ್ದೇನೆ. ಸುಬ್ಬು, ಯಾಕಿಷ್ಟು ಕ್ವಶನ್ಸ್? ತಿನ್ಮೇಲೆ ಮಾತಾಡ್ಕೋಬೋದಲ್ವಾ? ಇವಾಗ ಬಾವಂಗ್ ತಿನ್ನೋದಕ್ ಬಿಡು. ಅವ್ರು ತುಂಬಾ ಚೆನ್ನಾಗಿನೇ ತಿಂತಿದ್ದಾರವರು. ಸ್ವಲ್ಪ ಹೊತ್ತು ಬಿಟ್ರೆ ನಿನ್ನೂ ತಿಂದ್ಬಿಡ್ತಾರೆ. ಬಾವಾ, ವಡೆ ಬಡಿಸ್ಲಾ? ಬೇಡ ಬೇಡ ಅವರು. ಚೆನ್ನಾಗಿರತ್ತೆ ಬಾವಾ, ನೀನ್ ತಿನ್ನು, ಪರವಾಗಿಲ್ಲ. ಇವಳೊಬ್ಳು ಚೂರು ಗೊತ್ತಾಗಲ್ಲ, ಮೈ ಮೇಲೆ ಬೀಳ್ತಾಳೆ. ಅವನ್ ತಿನ್ರೆ ಇವುಗಳಿಗೇನು. ರೇಣು ಬಂಗಾರಿ, ಏನ್ ಭಾವ? ಈ ಬಾವ ಕೊಟ್ಟಿರೋದೇನು ತಿಂದಿಲ್ವಲ್ಲ? ಒಂದ್ ಸರ್ತಿ ತಿಂತ್ಯಾ? ಹಾ, ಆ ಏನೇ ಕಪ್ಪೆ ತರ ತೆಗಿತಿದ್ಯಾ? ಭಾವ ನನ್ಗೆ ಮುತ್ ಕೊಡ್ತೀನಿ ಅಂದ್ರು, ಅದಕ್ಕೆ. ಏನು ಮುತ್ತು? ಅದು ಮುತ್ತ ಅಲ್ಲ, ತುತ್ತು. ಹೌದಕ್ಕ, ಮುತ್ತಲ್ಲ ತುತ್ತು. ನೀವ್ ತಿನ್ಸಿ ಭಾವ. ತಿನ್ನು ರೇಣು. ಏನೋರು ಏನಾಯ್ತು? ಹೇಗಿತ್ತು ರೇಣು ಈ ಬಾವನ್ಕಾಯಿ ತುತ್ತು? ಸೂಪರ್ ಭಾವ. ಇನ್ನೊಂದು ತಿಂತೀಯಾ? ಮಲ್ಲಿ ಬಾವಾ, ಅಬ್ಬಾ, ಕೇಳಕ್ ಎಷ್ಟ್ ಚೆನ್ನಾಗ್ ಅನ್ಸುತ್ತೆ. ಬರೀ ಕರಿಯೋದಷ್ಟೇ ಅಲ್ಲ ಬಾವಾ, ನಾನ್ ನಿಂಗೆ ತಿನ್ನಿಸ್ತೀನಿ ನೋಡು. ಆನು ಏನು ಮುತ್ತ? ಅಯ್ಯೋ, ನಿಮಗೆ ಎಷ್ಟು ಸರ್ತ ಹೇಳ್ಬೇಕೋ? ಅದು ಮುತ್ತು ಅಲ್ಲ, ತುತ್ತು. ಅನ್ನ ಎಲ್ಲ ಕಲಸಿ ಇಡ್ತಾರಲ್ಲ ತುತ್ತು, ಅದು. ಏನೋ ಒಂದು ತಿನ್ನಿಸ್ತಿದ್ದಾಳದ, ಚೆನ್ನಾಗಿ ತಿನ್ನಿ ತುತ್ತು. ಅಬ್ಬಾ, ಈ ಮಲ್ಲಿ ಯಾವತ್ತೂ ಇಂಥ ತುತ್ತು ತಿಂದಿರ್ಲೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಬರು, ಎಲ್ಲಾದ್ರೂ ಬೆಂಕಿ ಹಚ್ಚಿದಾರ? ಯಾಕೋ ಸುಟ್ಟು ವಾಸನೆ ಬರ್ತಾ ಇದೆ. ಭಾವ, ನಾನ್ ಇನ್ನು ಎಷ್ಟೊತ್ತು ಹೇಗೆ ಬಾಯಿ ತೆಕೊಂಡ್ ಕೂತಿರ್ಬೇಕು? ತಿನ್ನು 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 ತಿನ್ನು. ನಿಮ್ಮ ಅಕ್ಕನ ಹಂಗೇನೆ ನೀನು ತಿನ್ನು. ತಿನ್ನು ತಿನ್ನು. ತಿನ್ನು ಬಾವಾ, ತಿನ್ನು ಬಾವಾ, ತಿನ್ನು, 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 ತಿನ್ನು. ಇಲ್ಲ, ತಿನ್ನು ಬಾವಾ, ತಿನ್ನು ಬಾವಾ. ತಿನ್ನು. ಎಷ್ಟು ತಿಂತೀಯ? ನಾನು ತಿನ್ನಿಸ್ತೀನಿ, ತಿನ್ನು ತಿನ್ನು. ಅವರು ಇನ್ನೂ ತಿಂದ್ರೆ ನನ್ನ ಹೊಟ್ಟೆ ಒಡೆದೋಗುತ್ತೆ. ಒಡೆದೋದ್ರೇನೆ ಚೆನ್ನಾಗಿ ಬಿಡಿ. ಹಂಗಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇದು ಲಾಸ್ಟ್. ತಿನ್ನಿ. ಸಾಕು ಹಂಗೆ. ಭಾವ, ಇನ್ನೊಂದ್ ಸ್ವಲ್ಪ ತಿನ್ಸಿ. ತಿನ್ಸಕ್ ಏನು ಇಲ್ಲ ಇಲ್ಲಿ. ಮಲ್ಲಿ ಅವರು ಗಾಳಿ ಜೊತೆಗೆ ಇದನ್ನು ತಿಂದ್ಬಿಟ್ರು. ನೋಡುವರು ಕಣ್ಣ ಆಗ್ತಿದಾನ. ಒಂದ್ ನಿಮಿಷ. ಥು 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 ಥು. ಚೀಚಿ, ಇನ್ಯಾವ ದೃಷ್ಟಿನೂ ತಾಕಲ್ಲ. ಬನ್ನಿ, ಕೈ ತೊಳ್ಕೊಂಬರೋಣ ನಾವು. ಸರಿ. ಭಾವ,
ಭಾವ ಅನ್ನ ಖಾಲಿ ಆಯ್ತಲ್ಲಿ. ಮತ್ತೆ ನನ್ಗ ಶೀಪ್ ಶೀಪ್ ಚೀಚಿ 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 ಸಾಕ. ಯಪ್ಪ, ಇನ್ನಷ್ಟೊತ್ತು ಇಲ್ಲೇ ಇದ್ರೆ ಆ ಮಲ್ಲಿ ಏನು ಹೇಳಿದ್ರು ನಂಬಿಡ್ತಾಳವಳು. ಏನಪ್ಪ ಜಲಸ್ಕಿನೇ ಫೇಸ್ ಆಗಿ ಕಾಣಿಸ್ತಾ ಇದ್ಯಾ? ಹಾಗಿರತ್ತೆ ನಮ್ ಜೊತೆ. ಚೆನ್ನಾಗಿತ್ತಾ ಜಲಸಿ? ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಹೋಗೋಗು, ಮತ್ತೆ ನಿಮ್ ಬಾವಾಗಿಡ್ಬೇಕೇನೋ ದೊಡ್ಡ ಮುತ್ತು. ತುತ್ತು ಯಾರಿಗ್ ಕೊಟ್ರು ಮುತ್ತು ಮಾತ್ರ ನಿನಗೆ ಕೊಡ್ತೀನಿ ನನ್ ಕೃಷ್ಣ. ಮಾಡ್ಬೇಕಾಗಿರೋದೆಲ್ಲ ಮಾಡಿ ಇದು ಒಂದು ಹೇಳ್ಬಿಡ್ತೀಯ. ಹಾ ರೇಣು, ಬರು ರೇಣುಗಿ ವಿಷಯನ ಅರ್ಥ ಆಗೋ ಥರ ಹೇಳ್ತೀಯಾ? ಸರಿ. ವರಾಲು, ಹಾ ಬಾವ ಬಂದೆ. ಬಾಯ್. ಈ ನನ್ನ ಮಗ ಮಲ್ಲಿನ ಹಂಗೆ ಬಿಡಲ್ಲ. ಛೇ, ಪುತ್ರ, ಅಯ್ಯೋ ಹುಚ್ಚು ಪುತ್ರ, ಏನ್ ನಡೀತಿವತ್ತು? ನಿನ್ನಿಷ್ಟಕ್ ನೀನೇ ನಗ್ತಾ ಇದ್ಯಾ? ಆಗ್ಲೇ ಸೊಸೆನ ಬೀಳ್ಸ್ಕೊಂಡ್ಬಿಟ್ಯಾ ಹೇಗೆ? ನೀವೊಬ್ರು. ನಿನ್ ನಾಚಿಕೆ, ನಿನ್ ಮುಖ ಮುಚ್ಚ. ಏನ್ ನಡೀತು ಅಂತ ಹೇಳ್ ಸಾಯ್. ಅದು ನಿಮ್ ಸೊಸೆ ನನ್ಗೆ ಮುದ್ದು ಕೊಟ್ಲು ಅಪ್ಪ. ಏನು ಮುತ್ತ? ರಾಮಚಂದ್ರ, ಮುತ್ತು ಅಲ್ಲ, ತುತ್ತು ತುತ್ತು. ತಿನ್ಸುದ್ಲು ಅಂತ ಹೇಳ್ ಸಾಯ್ಬೋದಿತ್ತಲ್ವಾ? ಅದೇ ಹೇಳಕ್ ಬಂದೆ. ಈ ಮಧ್ಯೆ ನಮಗೆ ಹೊಂದಾಣಿಕೆ ಆಗ್ತಾ ಇದೆ. ಅದೇನ್ ಹೊಂದಾಣಿಕೆ ಆಗ್ತಿದ್ಯೋ ಹೊಂದಾಣಿಕೆ ಮಾಡ್ಕೊಂಡ್ ಸಾಯ್. ಇಲ್ಲ ಅಂದ್ರೆ ಅವಜ್ಜಿ ನಮ್ಮನ್ನ ಎತ್ತಂಗಡಿ ಮಾಡಿಸ್ತಾಳೆ. ಆ ಕೆಲಸದ ಮೇಲೆ ಇದೀನಿ ಅಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ಏನ್ ಮಾಡ್ಬೇಕನ್ಕೊಂಡಿದ್ಯೋ ಹೇಳ್ ಸಾಯ್ಬೋದಲ್ವಾ? ಕಿತ್ತೋಗಿರೋ ಐಡಿಯಾನ ತಲೆಲಿ ಇಟ್ಕೋಬೇಡ. ನನಗೆಲ್ಲ ಗೊತ್ತು, ನೀವು ಹೋಗಿ ಮಲ್ಕೊಳ್ಳಿ. ಅದ್ ಹಾಗಲ್ವೋ ಅಪ್ಪ, ನೀವು ಹೋಗಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ನನ್ನೊಳಗಡೆ ತಾತ ಬರ್ತಾರೆ. ಅಯ್ಯೋ, ನಮ್ ತಂದೆನಾ? ಬೇಡ ಕಣಪ್ಪ, ಹೊಡೆದ್ರು ಹೊಡಿತಾರೆ. ಅದೇ ಸರಿ, ನಾನು ಹೋಗ್ತಾ ಇದ್ದೀನಿ. ತನ್ಮಯಳಾದೆನು ಅರಿಯುವ ಮುನ್ನವೇ. ನನ್ನ ಪ್ರೀತಿಯ ನನ್ನವರಿಗಾಗಿ. ರೇಣು, ಏನ್ ಬರೀತಾ ಇದ್ಯಾ? ನನ್ನ ಜೀವನದಲ್ಲಿ ಬರೋ ನನ್ನವನ್ಗೋಸ್ಕರ ಲವ್ ಲೆಟರ್ ಬರೀತಿದ್ದೀನಿ. ರೇಣು, ನಿನ್ ಮದ್ವೆ ಬಗ್ಗೆ ನಿರ್ಧಾರ ಬದಲಾಯಿಸ್ಕೊಳಲ್ವಾ? ನಿನಗ್ ನೆನ್ನೆನೆ ಕ್ಲಿಯರ್ ಆಗಿ ಹೇಳಿದಿನಲ್ಲಕ್ಕ, ಆಲ್ರೆಡಿ ನಿನ್ಗೋಸ್ಕರ ಬದಲಾಯಿಸ್ಕೊಂಡಿದೀನಿ. ಇನ್ನು ಎಷ್ಟ್ ಬದಲಾಯಿಸ್ಕೊಳ್ಳಿ? ರೇಣು, ನಾನ್ ಹೇಳೋದ್ ಒಂದ್ಸಲ ಕೇಳೆ. ಕೇಳಿ ಕೇಳಿ ಸಾಕಾಗೋಗಿದೆ, ಇನ್ನು ಸಾಕು. ಅದ್ ಹಾಗಲ್ಲ ಕಣೆ. ಸಾಕ್ ಸಾಕು. ಪ್ರತಿ ಸಾರಿ ನೀನ್ ಹೇಳೋದೇ ತಾನೇ ಆಗ್ತಿರೋದು. ಲಾಸ್ಟ್ ಟೈಮು ಬಿಟ್ಕೊಟ್ಟೆ, ಇನ್ನು ಎಷ್ಟೆಲ್ಲ ಬಿಟ್ಕೊಡ್ಬೇಕು? ಅಲ್ಲ ಪಾಪ, ತಂಗಿ ಏನೋ ಆಸೆ ಪಡ್ತಿದ್ದಾಳೆ ಅಂತ ಯೋಚನೆ ಮಾಡ್ದೆ. ನಿನ್ ಮದ್ವೆ ಲೇಟ್ ಆಗತ್ತೆ ಅಂತ ನನಗ್ ತೊಂದ್ರೆ ಕೊಡ್ತೀಯಾ? ರೇಣು, ಯಾಕೆ ಈ ತರ ಹುಚ್ಚುಚ್ಚಾಗ್ ಮಾತಾಡ್ತೀಯಾ? ಅಷ್ಟಕ್ಕೂ ಇದು ನನ್ ಮದ್ವೆ ಚಿಂತೆ ಅಲ್ಲ, ನಿನ್ ಮದ್ವೆ ಬಗ್ಗೆ. ನನ್ ಮದ್ವೆ ಬಗ್ಗೆ ಅಷ್ಟೊಂದ್ ಚಿಂತೆ ಇದ್ರೆ ನಾನ್ ಹೇಗ್ ಹೇಳ್ತಿದ್ದೀನೋ ಹಾಗ್ ಮಾಡ್ಬೋದಲ್ವಾ? ಯಾಕೋ ಈ ಬೇಡ್ದೇ ಇರೋ ಮಾತೆಲ್ಲ. ಹಾ, ಬೇಡ್ದೇ ಇರೋ ಮಾತುಗಳ? ಹಲೋ ಮೇಡಮ್, ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಚಿಕ್ಕ ಹುಡ್ಗಿ ಊರಲ್ಲಿ ಬೆಳ್ದಿದ್ಯಾ, ಇನ್ ನೋಡಿದ್ದೆ ಲೋಕ ಅನ್ಕೊಂಡಿದ್ಯೇನೋ. ನಮ್ಮೂರು ಕೆರೆ ಆದ್ರೆ ಇದು ಸಮುದ್ರ. ನೀನ್ ನೋಡ್ಬೇಕಾಗಿರೋದು, ತಿಳ್ಕೊಬೇಕಿರೋದು ಬೇಕಾದಷ್ಟಿದೆ. ಸುಮ್ನೆ ಎಲ್ಲ ಗೊತ್ತಿರೋ ಹಾಗೆ ಪೋಸ್ ಕೊಡ್ಬೇಡ. ನಿನಗಂತೂ ಏನೂ ಗೊತ್ತಿಲ್ಲ. ರೇಣು ಬಂಗಾರ, ಆ ಸೀತಾರಾಮ ಕೂಡ ಪ್ರೀತಿಸಿ ಮದ್ವೆ ಆಗ್ಲಿಲ್ವೇ? ಮದ್ವೆ ಆದ್ಮೇಲೆ ಪ್ರೀತಿಸಿದ್ರು. ನಿನ್ ಲೈಫಲ್ಲೂ ಮದ್ವೆ ಆದ್ಮೇಲೆ ಪ್ರೀತಿ ಹುಟ್ಬೋದೇನೋ? ನನ್ಗೆ ಮದ್ವೆ ಆದ್ಮೇಲೆ ಆಗೋ ಪ್ರೀತಿ ಬಗ್ಗೆ ನಂಬಿಕೆ ಇಲ್ಲ ಅಕ್ಕ. ಯಾಕೆ? ಆ ಸೀತಾರಾಮನು ಕಷ್ಟದಿಂದಲೇ ಜೀವನ ಸಾಗ್ಸಿದ್ರು. ನನ್ಗ ಆತರ ಬದುಕೋಕ್ ಇಷ್ಟ ಇಲ್ಲ. ನನ್ನನ್ನ ಲೈಫ್ ಎಲ್ಲ ಯಾವ ಕಷ್ಟನೂ ಇಲ್ದೇ ಇರೋ ಹಾಗೆ ನೋಡ್ಕೊಳ್ಳೋ ರಾಜ್ಕುಮಾರ ಬೇಕು.
ಇವಾಗಿರೋ ಲೋಕದಲ್ಲಿ ಅಂಥ ರಾಜ್ಕುಮಾರನೇ ಇಲ್ಲ ಕಣೆ. ಪ್ರಯತ್ನನೇ ಮಾಡ್ದೆ ಆತರ ಹೇಗ್ ಹೇಳ್ತೀಯ ಅಕ್ಕ? ಪ್ರಯತ್ನ ಮಾಡಿದ್ರೆ ತಾನೇ ಗೊತ್ತಾಗತ್ತೆ. ಅರ್ಥ ಆಯ್ತು ರೇಣು. ಪ್ರೀತಿಗೆ ಎಲ್ಲಿ ಯಾರು ಹೇಗೆ ಏನು ಅಂತ ಪ್ರಶ್ನೆಗಳೇ ಇರಲ್ಲ ಕಣೆ. ಅರ್ಥ ಆಯ್ತಾ? ಮನಸ್ಸಲ್ಲಿ ಹುಟ್ಟತ್ತೆ, ಮನುಷ್ಯರನ್ನ ಒಂದ್ ಮಾಡತ್ತೆ, ಅದು ಪ್ರೀತಿ. ಪ್ರೀತಿಸ್ಬೇಕು ಅನ್ಕೊಂಡಾಗ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಹುಟ್ಟಿದ್ಮೇಲೆ ಮಾಡೋದಕ್ಕೇನೂ ಇರಲ್ಲ. ಕತೆ ಹೇಳ್ತಿದ್ದೀನಿ ಅನ್ಕೋಬೇಡ, ಒಬ್ಳು ಫ್ರೆಂಡ್ ಆಗಿ ಹೇಳ್ತಿದ್ದೀನಿ. ಪ್ರೀತಿ ಅನ್ನೋದು ದೊಡ್ಡ ಸಮುದ್ರ. ಅಲ್ಲಿ ಲೆಕ್ಕ ಹಾಕೊಂಡು ಇಳಿಯಕ್ಕಾಗಲ್ಲ, ಇಳಿದ್ಮೇಲೆ ಲೆಕ್ಕನೇ ಹಾಕಕ್ಕಾಗಲ್ಲ. ಹುಷಾರಾಗಿರ್ಬೇಕು. ಪ್ರಯತ್ನ ಅಂದೆ ಅಲ್ವಾ? ನಾನ್ ನಿನ್ ಜೊತೆಲಿರ್ತೀನಿ. ಇವಾಗಿಂದ ನೀನ್ ನೋಡೋ ಪ್ರಪಂಚ ಹೊಸ್ದಾಗಿ ಮತ್ತು ಬರ್ಸೋ ಹಾಗಿರತ್ತೆ. ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಏಳಕ್ಕಾಗ್ದೇ ಇರೋ ಸ್ಟೇಟ್ ಬೀಳತ್ತೆ. ಅರ್ಥ ಆಯ್ತಾ? ನೀನಿನ್ನೂ ಪ್ರಪಂಚನ ನೋಡ್ಬೇಕು ರೇಣು. ನಾನ್ ಪ್ರಪಂಚನ ನೋಡೋದಲ್ಲ, ಪ್ರಪಂಚನೇ ನನ್ನನ್ನು ನೋಡೋ ಹಾಗೆ ಮಾಡ್ತೇನೆ.